ಹಾಯ್ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಮಧ್ಯಾಹ್ನ ಕಡೆ 12ಕ್ಕೆ ಚಾಲು ಮಾಡಿದೆ ನೋಡ್ರಿ. ಇವತ್ತಿನ ವ್ಲಾಗ್ನಾಗ ನಾನು ಸಾದಾ ಬ್ಲೌಸ್ ಕಟಿಂಗ್ ಹೆಂಗೆ ಮಾಡೋದು ಅಂತ ತೋರಿಸ್ಲಿತ್ತೀನಿ ರೀ. ಫ್ರೆಂಡ್ಸ್, ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿರಿ. ಫ್ರೆಂಡ್ಸ್, ಇಲ್ಲಿ ನೋಡ್ರಿ, ನಾ ಮೊದಲ ಬ್ಲೌಸ್ನ ಈ ಥರ ನೀಟಾಗಿ ಹಾಸ್ಕೊಂಡೀನಿ ರೀ. ಅದಾದ್ಮೇಲೆ ಇಲ್ಲಿ ನೋಡ್ರಿ, ನಾ ಎದೆ ಸುತ್ತಳತೆದು ಅಳತೆ ತೊಗೊಳ್ಗತ್ತೀನಿ ರೀ. ಇದು ನಾ ಅಳತೆ ತೊಗೊಳೋದು 2 ಭಾಗ ರೀ. ಅದಕ್ಕೆ 17 ಬಂದದ. 4 ಭಾಗ ಮಾಡಿದ್ರೆ 34 ಆಗ್ತದ ನೋಡ್ರಿ. ಅದು 4 ಭಾಗಿಂದ ಅಳತೆ. ಇದ್ರದ್ದು ಎದೆ ಸುತ್ತಳತೆ 34, ಪೂರ್ಣ ಉದ್ದ 13 ಅದ ನೋಡ್ರಿ. ಪೂರ್ಣ ಉದ್ದ ನೋಡ್ಕೊಳ್ಳಿಗೆ ಹಿಂದಿನ ಕೊಳ್ಳಿನ ಅಳತೆನೂ ನೋಡ್ಬೇಕ್ರಿ. ಹಂಗೆ ಇಲ್ಲಿ ಹಿಂದಿಂದು ಎದೆ ಸುತ್ತಳತೆ ಮತ್ತು ಪೂರ್ಣ ಉದ್ದ ಕೊಳ್ಳಿನ ಅಳತೆ ತೊಗೊಂಡಿದ್ದೇವ್ರಿ. ಈಗ ಇಲ್ಲಿ ಮುಂದಿನ ನೋಡ್ರಿ, ಇಲ್ಲಿ ಶೋಲ್ಡರ್ ಜಾಯಿಂಟಿನ ಹಿಡ್ಕೊಂಡು ಇಲ್ಲಿ ಕ್ರಾಸ್ ಪಟ್ಟಿಯನ್ನು ಜಾಯಿಂಟ್ ಮಾಡಿರ್ತೀವಿ ನೋಡ್ರಿ. ಅಲ್ಲಿಂದ ಮೆಜರ್ಮೆಂಟ್ ತೊಗೋಬೇಕ್ರಿ. ಅದಾದ್ಮೇಲೆ ಇಲ್ಲಿ ನೋಡ್ರಿ, ಮುಂದಿನ ಕೊಳ್ಳಿನ ಅಳತೆ ನೋಡ್ಲತ್ತಿದ ರೀ. ಈಗ ಆರ್ಮೋಲ್ ನೋಡ್ರಿ, ಈ ಥರ ಟೇಪ್ನ ಹಿಂಗೆ ಮಡಚ್ಕೊಂಡು ಹಿಡಿದ್ರೆ ಕರೆಕ್ಟಾಗಿ ನಮ್ಗೆ ಅಳತೆ ಸಿಗ್ತದೆ ನೋಡ್ರಿ. ಇದು ತೋಳು ಉದ್ದ, ಅದು ಉದ್ದದ ಅಂತೇಳಿ ಸ್ವಲ್ಪ ಮ್ಯಾಲ್ಕಿಡೋದ 1 ಇಂಚ. ಈಗ ಅಳತೆ ತಗೊಳ್ಳೋದೆಲ್ಲ ಆಯ್ತು ನೋಡ್ರಿ. ಈಗ ಬ್ಲೌಸ್ ಮೇಲೆ ಮಾರ್ಕ್ ಮಾಡೋದು ಹೆಂಗೆ ಅಂಥೇಳಿ ಹೇಳ್ತೀನಿ ನೋಡ್ರಿ. ಈ ಥರ 2 ಡಬಲ್ ಫೋಲ್ಡ್ ಮಾಡಿ ಮಡ್ಚ್ಕೋಬೇಕು ನೋಡ್ರಿ. ಆಮೇಲೆ ಇಲ್ಲಿ ತೆಳಗೆ ಒಂದು ಸ್ಟ್ರೇಟಾಗಿ ಲೈನ್ ಹಾಕೋಬೇಕ್ರಿ. ಇಲ್ಲಿ ಪೂರ್ಣ ಉದ್ದ ಎಷ್ಟದ ನೋಡಿಕೊಂಡು ಅದ್ರೊಳಗೆ 2 ಇಂಚ್ ಹೆಚ್ಚಿಗೆ ತಗೋಬೇಕ್ರಿ. ಅದಾದ್ಮೇಲೆ ಇಲ್ಲಿ ನೆಕ್ ಬಿಡ್ತದ ನೋಡ್ರಿ, ಅದು ನಾ 2.3 ತಗೋತೀನಿ ರೀ. 2.5 ತಗೊಳಲ್ರಿ, ಯಾಕಂದ್ರೆ ಅದು ಕೊಳ್ಳಾಗಲ ಹೆಚ್ಚಿಗೆ ಆಗ್ತದ ಅಂಥೇಳಿ. ಹಿಂದಿನ ಕೊಳ್ಳ ಎಷ್ಟದ ನೋಡಿಕೊಂಡು 1/2 ಇಂಚ ಹೆಚ್ಚಿಗೆ ತಗೋಬೇಕ್ರಿ. ಇದು ಹಿಂದಿನ ಕೊಳ್ಳಿಂದು. ಆರ್ಮೂಲ ನಮ್ಮದು ಅಳತೆ ಬ್ಲೌಸ್ನಾಗ ಎಷ್ಟದ ನೋಡಿಕೊಂಡು ಅದಕ್ಕಿಂತ 1/2 ಇಂಚ ಹೆಚ್ಚಿಗೆ ತಗೋಬೇಕ್ರಿ. ಇದು ನಮ್ಮದು ಎದೆ ಸುತ್ತಳತೆ ಎಷ್ಟದ ನೋಡಿಕೊಂಡು 2 ಇಂಚ ಹೆಚ್ಚಿಗೆ ತಗೋಬೇಕ್ರಿ. ಅಲ್ಲಿ ನೋಡ್ರಿ, ಅದು ರೌಂಡ್ ಶೇಪ್ ಮಾಡ್ಲಿಕ್ಕೆ 1 ಇಂಚ್ ತೊಗೊಂಡಿನಿ ರೀ. ಮುಂದಿನ ಕೊಳ್ಳ ನೋಡ್ರಿ, ನಮ್ದು ಅಳತೆ ಬ್ಲೌಸ್ನಾಗ ಎಷ್ಟದ ಅದಕ್ಕಿಂತ 1/2 ಇಂಚ ಹೆಚ್ಚಿಗೆ ತಗೋಬೇಕ್ರಿ. ಇದು ಸೇಮ್ ಹಿಂದಿನ ಹೆಂಗೆ ತಗೋತೇವೆ ನೋಡ್ರಿ, ಮುಂದಿನ ಆರ್ಮೋಲ ಅಷ್ಟೇ ತಗೋಬೇಕ್ರಿ. ಅಳತೆ ಬ್ಲೌಸ್ನಾಗ ಎಷ್ಟು ಇರ್ತದ ಅಷ್ಟು ನೋಡ್ಕೊಂಡು 1/2 ಇಂಚ ಹೆಚ್ಚಿಗೆ ತಗೋಬೇಕ್ರಿ. ಇದು ಛಾತಿನೂ ಅಷ್ಟೇ ರೀ.
ಇದು ಎದೆ ಸುತ್ತಳತೆನೂ ಅಷ್ಟೇ ರೀ, ನಮ್ಮದು ಎಷ್ಟದ ನೋಡಿಕೊಂಡು 2 ಇಂಚ ಹೆಚ್ಚಿಗೆ ತೊಗೊಳೋದ್ರಿ. ಇಲ್ಲಿ ಅರ್ಧ ಇಂಚ್ ತೊಗೊಂಡಿನಿ ನೋಡ್ರಿ ನಾ ರೌಂಡ್ ಶೇಪಿಗೆ. ಇದು ನೋಡ್ರಿ ಗುಂಡಿ ಪಟ್ಟಿ ತೊಗೊಳತ್ತಿದ್ದಾರೆ 2 ಬಾಜುಕಿಂದು ಕಾಜಾ ಪಟ್ಟಿ ಮತ್ತು ಗುಂಡಿ ಪಟ್ಟಿ ರೀ. ಇದು ತೋಳಿನ ಕಟಿಂಗ್ ಮಾಡ್ಲತ್ತೀನಿ ನೋಡ್ರಿ. ಇಲ್ಲಿ ನಮ್ಮದು ತೋಳಿಂದು ಉದ್ದ ಎಷ್ಟು ಇರ್ತದೆ ನೋಡಿಕೊಂಡು 1.5 ಇಂಚ ಹೆಚ್ಚಿಗೆ ತೊಗೋಬೇಕ್ರಿ. ಇಲ್ಲಿ ತೆಳಗ 2.5, ಇಲ್ಲಿ 2 ಇಂಚ್ ತೊಗೋಬೇಕ್ರಿ ಅದು ಶೇಪ್ ಕೊಡ್ಲಿಕ್ಕೆ. ಇಲ್ಲಿ ನೋಡ್ರಿ ಮ್ಯಾಲಿನ 2 ಪದರ ಹಿಡ್ಕೋಬೇಕ್ರಿ, ತೆಳಗಿನ 2 ಬಿಡ್ಬೇಕ್ರಿ. ಹಿಂಗೆ ಇದು ತೋಳು ಕತ್ತರಿಸಿ ಹಿಂದೆ ಉಳ್ದಿದ್ದ ಅರ್ಬಿ ಅದ ನೋಡ್ರಿ. ಅದ್ರೊಳಗೆ ಕ್ರಾಸ್ ಪಟ್ಟಿ 4 ಹತ್ತಾವ ನೋಡ್ರಿ. ಅದಕ್ಕೆ ಇನ್ನೂ 2 ಈ ಥರ ತಗೋತೀನಿ ರೀ. ಅದು ಕೊಳ ಕಟ್ ಮಾಡಿದ್ದೇವೆ ನೋಡ್ರಿ, ಅದು ಉಳ್ದಿದ್ದ ಅರ್ಬಿ ಇತ್ತು. ಇದು ಪೈಪಿಂಗ್ ಮಾಡ್ಬೇಕಾದ್ರೆ ಅದು ಬಟ್ಟೆ ತೊಗೊಳತ್ತೀನಿ ರೀ. ಇದು ನೋಡ್ರಿ ಟಕ್ಸ್ ಹಾಕ್ಲಿಕ್ಕೆ ಮಾರ್ಕ್ ಮಾಡ್ಲತ್ತೀನಿ ರೀ ಇದ್ರ ಮೇಲೆ. ಇಲ್ಲಿಂದ ಇಲ್ಲಿಗೆ 3.5 ತೊಗೊಂಡಿನಿ ನೋಡ್ರಿ. ಇಲ್ಲಿ ಉದ್ದಿಗೆ 2 ತೊಗೊಂಡಿನಿ ರೀ. ಎಲ್ಲ ಕಡೆ ಈ ರೀತಿ 2 ಇಂಚ್ ನೋಡ್ಕೊಂಡು ಈ ರೀತಿ ಮಾರ್ಕ್ ಮಾಡ್ತೀನಿ ನೋಡ್ರಿ. ನಾ ಸೇಮ್ ಇದೇ ಥರ ಈಚೆ ಕಡೆನೂ ಮಾಡೀನಿ ರೀ. ಇದು ಹಿಂದಿಂದದ ನೋಡ್ರಿ. ಇಲ್ಲಿ 4.5 ತೊಗೊಂಡಿನಿ ನೋಡ್ರಿ. ಈಚೆ ಕಡೆ 1/2 ಇಂಚ್, ಈಚೆ ಕಡೆ 1/2 ಇಂಚ್ ತೊಗೋಬೇಕ್ರಿ. ಫ್ರೆಂಡ್ಸ್ ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ,
ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿರಿ.